ನಮಸ್ತೆ ವೀಕ್ಷಕರೇ. ಇವತ್ತು ಒಂದು ರೀಸೆಂಟ್ ಆಗಿ ರಿಲೀಸ್ ಆಗಿರ್ತಕ್ಕಂಥ ಟೀಸರ್ನ ನಾನು ನಿಮಗೆ ರಿವ್ಯೂ ಕೊಡಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ. ಯಾವ್ದು ಆ ಟೀಸರು ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಒಂದು ಲೈಕು ಶೇರು ಕಾಮೆಂಟು ಬಂದ್ಬಿಡ್ಲಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ಯಾವ್ದು ಆ ಟೀಸರ್ ಅಂತ ನೋಡೋಣ. ಸ್ನೇಹಿತರೆ, ರವಿತೇಜ ಮಾಸ್ ಮಹಾರಾಜ ತೆಲುಗಿನ ಸೂಪರ್ ಸ್ಟಾರ್ ರವಿತೇಜ ಅಂತಾನೆ ಹೇಳ್ಬೋದು. ರವಿತೇಜ ಅವರು ರೀಸೆಂಟ್ ಆಗಿ ಒಂದು ಫಿಲ್ಮ್ನ ಮಾಡ್ತಾ ಇದ್ದಾರೆ. ಯಾವುದು ಅಂದ್ರೆ ಮಾಸ್ ಜಾತ್ರಾ ಅನ್ನೋ ಸಿನಿಮಾ. ಸ್ನೇಹಿತರೆ, ಈ ಸಿನಿಮಾದಲ್ಲಿ ಶ್ರೀಲೀಲಾ ಅವರು ರವಿತೇಜ ಒಟ್ಟಿಗೆ ನಟಿಸ್ತಾ ಇದ್ದಾರೆ. ಅವರಿಬ್ಬರ ಕೆಮಿಸ್ಟ್ರಿ ತುಂಬಾನೇ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಡ್ಯಾನ್ಸ್ ಸ್ಟೆಪ್ಗಳು ತುಂಬಾನೇ ಚೆನ್ನಾಗಿದೆ. ಶ್ರೀಲೀಲಾ ಅವರು ಸ್ಯಾರಿನಲ್ಲಿ ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸ್ತಾರೆ. ಇದಕ್ಕೂ ಈ ಸಿನಿಮಾದ ಟೀಸರ್ ನೋಡಿದ್ರೆ ಆಕ್ಷನ್ ದೃಶ್ಯಗಳೇ ಕಾಣಿಸುತ್ತೆ ಸ್ನೇಹಿತರೆ. ಯಾಕಂದ್ರೆ ರವಿತೇಜ ಅವ್ರ ಸಿನಿಮಾ ಅಂದ್ರೆ ಮಾಸ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಅವ್ರ ಸಿನಿಮಾ ಅಂದ್ರೆ ಫೈಟಿಂಗ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿಯಾಗಿ ಈ ಸಿನಿಮಾನೂ ಕೂಡ ತೆಗೆದಿದ್ರೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಚಿತ್ರಗಳಾಗೆ ಈ ಸಿನಿಮಾದಲ್ಲೂ ಕೂಡ ರವಿತೇಜ ಅವರ ಆಕ್ಷನ್ ದೃಶ್ಯಗಳನ್ನ ನೀವು ನೋಡ್ಬೋದು. ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾ ಚಿತ್ರಗಳಲ್ಲಿ ಇರ್ತಕ್ಕಂಥ ರವಿತೇಜನ ಈ ಸಿನಿಮಾದಲ್ಲಿ ಮತ್ತೊಮ್ಮೆ ನೋಡ್ತೀರಾ ನೀವು. ಯಾಕಂದ್ರೆ ಈ ಸಿನಿಮಾದಲ್ಲೂ ಕೂಡ ಅವರು ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂತ ಇದ್ದಾರೆ. ಆದ್ರೆ ಒಂದು ಫಾರ್ ಎ ಚೇಂಜ್ ಏನಂದ್ರೆ ಪೊಲೀಸ್ ಆಫೀಸರು, ಬಟ್ ರೈಲ್ವೆ ಪೊಲೀಸ್ ಆಫೀಸರ್ ಆಗಿ ರವಿತೇಜ ಅವ್ರು ಕಾಣಿಸ್ಕೊಂತಾರೆ. ರೈಲ್ವೆ ಪೊಲೀಸ್ ಆಫೀಸರ್ ಆಗಿ ರವಿತೇಜ ಅವ್ರು ಕಾಣಿಸ್ಕೊಂತಾರೆ. ಹಾಗೆ ರೈಲ್ವೆ ಪೊಲೀಸ್ ಆಫೀಸರು ಖಡಕ್ ಲುಕ್ ಆಗಿ ರವಿತೇಜ ಕಾಣಿಸ್ಕೊಂತಾರೆ. ಒಳ್ಳೆ ಫೈಟಿಂಗ್ ಸೀನ್ಗಳನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಹಾಗೆ ಒಂದು ಡೈಲಾಗ್ ಇದೆ ಲಾಸ್ಟ್ ಅಲ್ಲಿ, ಆ ಡೈಲಾಗ್ ನ ನೀವು ಖಂಡಿತ ನೋಡ್ಲೇಬೇಕು. ಏನಂದ್ರೆ ಈ ಸಿನಿಮಾ ರವಿತೇಜದ್ದು ಇದೇ ರೀತಿಯಾಗಿ ಬರ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಮಾಸ್ ಎಂಟರ್ಟೈನ್ಮೆಂಟ್, ಪೊಲೀಸ್ ಆಫೀಸರ್ ಇದೇ ಪಾತ್ರಗಳು ಮತ್ತೆ ಮತ್ತೆ ರಿವೀಲ್ ಆಗ್ತಾ ಇದೆ ಅಂತ. ಸೊ ಈ ತರ ರಿವೀಲ್ ಆಗಿರ್ತಕ್ಕಂಥ ಟೀಸರ್ ಕೂಡ ಬರುತ್ತೆ. ಬಂದಾಗ ಪ್ರೇಕ್ಷಕರು ಕೆಲವರು ನೆಗೆಟಿವ್ ಕಾಮೆಂಟ್, ಅವರು ಪಾಸಿಟಿವ್ ಕಾಮೆಂಟ್ಸ್ ಮಾಡ್ತಾರೆ. ಸೊ ಅದ್ರಲ್ಲಿ ನೆಗೆಟಿವ್ ಕಾಮೆಂಟ್ಸ್ ಏನಿದೆ ಅಂದ್ರೆ ಇದೇ ತರ ಸಿನಿಮಾ ಬರ್ತಾ ಇದೆ, ಇವ್ರದ್ದು ಯಾರು ನೋಡ್ತಾರೆ ಅನ್ನೋ ತರ ಡೈಲಾಗ್ ಇದೆ. ಸೊ ಅದಕ್ಕೆ ಒಬ್ಬ ಏನ್ ಮಾಡ್ತಾನೆ, ಅದೇ ಸಿನಿಮಾದಲ್ಲಿ ಒಬ್ಬ ಏನ್ ಮಾಡ್ತಾನೆ, ಸೊ ಈ ತರ ನಮ್ಮ ಹೀರೋಗೆ ನೆಗೆಟಿವ್ ಕಾಮೆಂಟ್ಸ್ ಟ್ವಿಟರ್ ಅಲ್ಲಿ ಹಾಕಿದ್ದಾನೆ, ಸೊ ಅವನ್ನ ನಾನು ಬಿಡಲ್ಲ, ಅವನ ಅಡ್ರೆಸ್ ತಿಳ್ಕೊಬೇಕು ಅಂತ ಹೇಳ್ತಾನೆ. ಆಗ ರವಿತೇಜ ಬಂದು ಅವನ ಅಡ್ರೆಸ್ ತಿಳ್ಕೊಂಡು ಏನ್ ಮಾಡ್ತೀಯಾ, ಸ್ವಿಗ್ಗಿನಲ್ಲಿ ಏನಾದ್ರು ಆರ್ಡರ್ ಮಾಡ್ತೀಯಾ ಅವನ ಅಡ್ರೆಸ್ ತಿಳ್ಕೊಂಡು ಅನ್ನೋ ಡೈಲಾಗು. ಸೊ ಆ ಸಿನಿಮಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೇ ತರ ಸಿನಿಮಾನ ರವಿತೇಜ ಅವ್ರು ತೆಗಿತಾ ಇದಾರೆ. ಸೊ ಜನಗಳು ಹಿಂಗ್ ಅನ್ಕೊಂತಾರೆ ಅನ್ನೋದನ್ನ ಆ ಸಿನಿಮಾದಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಅದನ್ನ ಟೀಸರ್ ಅಲ್ಲಿ ಕೂಡ ಅವ್ರು ತೋರಿಸ್ಬಿಟ್ಟಿದ್ದಾರೆ. ಸೊ ಈ ತರ ಟೀಸರ್ ರೆಡಿ ಮಾಡಿ ಬಿಟ್ಟಿದ್ದಾರೆ. ಸಾಕಷ್ಟು ವ್ಯೂಸ್ ಅಂತೂ ಬರ್ತಾ ಇದೆ, ಸಾಕಷ್ಟು ಜನ ಮೆಚ್ಕೊಂತ ಇದ್ದಾರೆ, ಸಾಕಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಕೂಡ ಆಗ್ತಾ ಇದಾರೆ. ಅಂದ್ರೆ ಇದೇ ತರ ಒಂದೇ ತರ ಕ್ಯಾರೆಕ್ಟರ್ ಅಲ್ಲಿ ರವಿತೇಜ ಬರ್ತಾ ಇದಾರೆ, ಅವ್ರನ್ನ ಒಂದೇ ತರ ಶೇಡ್ ಅಲ್ಲಿ ನೋಡ್ಬೇಕು ಅನ್ನೋದು ಕೆಲವ್ರಿಗೆ ಬೇಜಾರು ಕೂಡ ಇದೆ. ಆದ್ರೆ ಮಾಸ್ ಅಭಿಮಾನಿಗಳಿಗೆ, ಮಾಸ್ ಮಹಾರಾಜನ ಅಭಿಮಾನಿಗಳಿಗೆ ಇದು ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಳ್ಳೆ ಎಂಟರ್ಟೈನರ್ ಸಿನಿಮಾ ಅಂತ ಅನ್ಸುತ್ತೆ. ಮಾಸ್ ಜಾತ್ರಾ ನಿಜಕ್ಕೂ ಟೈಟಲ್ಲೇ ಹೇಳ್ತಾ ಇದೆ, ಮಾಸ್ ಜಾತ್ರಾ ಅಂದ್ಮೇಲೆ ಮಾಸ್ ಆಗಿ ಇದ್ದೇ ಇರುತ್ತೆ. ಒಳ್ಳೆ ಫೈಟಿಂಗ್ಗಳು, ಒಳ್ಳೆ ಸೀನ್ಗಳು ಇರ್ತೈತೆ. ಹಾಗೆ ಶ್ರೀಲೀಲಾ ಅವ್ರು ಇರೋದ್ರಿಂದ ಒಳ್ಳೆ ಸೂಪರ್ ಆಗಿರ್ತೈತೆ, ಒಳ್ಳೆ ಕಾಂಬಿನೇಷನ್, ಒಳ್ಳೆ ಎನರ್ಜಿ ಇರುತ್ತೆ, ಒಳ್ಳೆ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ನಿರ್ದೇಶಕರು. ಈ ಸಿನಿಮಾ ಇದೇ ಆಗಸ್ಟ್ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ಚಿತ್ರತಂಡ ಹೇಳ್ತಾ ಇದೆ. ಹಾಗೆ ಟೀಸರ್ ಅಲ್ಲಿ ಕೂಡ ಅದನ್ನ ಲಾಸ್ಟ್ ಅಲ್ಲಿ ತೋರಿಸ್ತಾರೆ, 27 ಆಗಸ್ಟ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ಅಂತ. ಸೊ ವೀಕ್ಷಕರೇ, ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ರವಿತೇಜ ಅವರು ಎಲ್ಲಾ ಸಿನಿಮಾಗಳ ರೀತಿ ಈ ಸಿನಿಮಾನು ಸಾಗುತ್ತೆ ಅನ್ನೋದು ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಸಿನಿಮಾ ನೋಡಿದ್ರೆ ಹಂಗಲ್ಲ, ಇನ್ನೂ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿದೆ ಅನ್ನೋದನ್ನ ನೀವು ನೋಡ್ಬೋದು. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದನ್ನ. ಹಾಗಾಗಿ ಟೀಸರ್ ನೋಡೇ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಟೀಸರ್ ನೋಡಿ ನಮ್ಗೆ ಇಷ್ಟು ಮಾತ್ರ ಅರ್ಥ ಆಗುತ್ತೆ, ಬಟ್ ಸಿನಿಮಾ ನೋಡಿದ್ಮೇಲೆ ಇನ್ನಷ್ಟು ಅರ್ಥ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನನ್ನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿಬಿಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ ವೀಕ್ಷಕರೇ.